ಮಾನನಷ್ಟ ಪ್ರಕರಣದಲ್ಲಿ ರೋಹಿಣಿ ಸಿಂಧೂರಿಗೆ ಹಿನ್ನಡೆಯಾಗಿದೆ. ರೂಪಾ ಮೌದ್ಗಿಲ್ ದಾಖಲಿಸಿದ ಕೇಸ್ ರದ್ದಾಗಿದೆ. ಅಂದ್ರೆ ಆ ಕೇಸನ್ನು ರದ್ದು ಮಾಡೋಕೆ ನಿರಾಕರಿಸಲಾಗಿದೆ. ಒಬ್ರು IAS ಒಬ್ರು IPS. IAS ರೋಹಿಣಿ ಸಿಂಧೂರಿ ಅವ್ರಿಗೆ ಹಿನ್ನಡೆ ಅಂತ ಹೇಳ್ಬೋದು. ರೂಪಾ ಮೌದ್ಗಿಲ್ ಅಂದರೆ IPS ಅವರು ಕೇಸನ್ನು ದಾಖಲು ಮಾಡಿದ್ರು, ಅದನ್ನ ರದ್ದು ಮಾಡಲಿಕ್ಕೆ ನಿರಾಕರಿಸಲಾಗಿದೆ. ಮಾನನಷ್ಟ ಪ್ರಕರಣ ರದ್ದು ಮಾಡಲು ಹೈಕೋರ್ಟ್ ನಿರಾಕರಿಸಿದೆ. ಬೆಂಗಳೂರಿನ 7ನೇ ACMM ಕೋರ್ಟ್ಗೆ ದೂರನ್ನು ಸಲ್ಲಿಸಿದ್ರು ರೂಪಾ ಅವರು. ಕೇಸ್ ಸಂಬಂಧ ರೋಹಿಣಿ ಸಿಂಧೂರಿಗೆ ನೋಟಿಸ್ ನೀಡಿತ್ತು ಕೋರ್ಟು. 2023 ಫೆಬ್ರವರಿ 19ರಂದು ರೋಹಿಣಿ ಸಿಂಧೂರಿ ಹೇಳಿಕೆ ನೀಡಿದ್ದಾರೆ. ನಂತರ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ತಮ್ಮ ವಿರುದ್ಧ ಅವಹೇಳನಕಾರಿ ಆರೋಪವನ್ನು ಮಾಡಿದ್ದಾರೆ. ಈ ಹೇಳಿಕೆಯನ್ನು 1.8 ಲಕ್ಷ ಜನರು ವೀಕ್ಷಣೆ ಮಾಡಿದ್ದಾರೆ. ರೋಹಿಣಿ ಸಿಂಧೂರಿ ಅವಹೇಳನಕಾರಿ ಹೇಳಿಕೆ ನಂತರ ತಮ್ಮ ವರ್ಗಾವಣೆ ಆಯಿತು. 6 ತಿಂಗಳವರೆಗೆ ಸಂಬಳ ನೀಡದೆ ಹುದ್ದೆ ಇಲ್ಲದೆ ನನ್ನ ವರ್ಗಾವಣೆ ಮಾಡಿದರು. ಹೇಳಿಕೆಯಿಂದ ಪತಿ, ಮಕ್ಕಳು, ತಂಗಿಗೂ ಕೂಡ ಮಾನಸಿಕ ಯಾತನೆ ಆಗಿದೆ. ಈ ಕಾರಣ ನೀಡಿ ಮಾನನಷ್ಟ ಕೇಸನ್ನು ರೂಪಾ ಮೌದ್ಗಿಲ್ ಅವರು ಹಾಕಿದರು ರೋಹಿಣಿ ಸಿಂಧೂರಿ ವಿರುದ್ಧ. ಈಗ ಅದಕ್ಕೆ ತಡೆಯನ್ನು ಹಾಕಲಿಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಮತ್ತು ಮುಂದೆ ಯಾವ ಕಾನೂನು ಹೋರಾಟವನ್ನು ಮಾಡ್ತಾರೆ ರೋಹಿಣಿ ಸಿಂಧೂರಿ ಅನ್ನೋದು ಬಹಳ ಕುತೂಹಲ. ಅಥವಾ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸಂಕಷ್ಟ ಆಲ್ರೆಡಿ ಎದುರಾಗಿದೆ ಇವರಿಗೆ. ಈ ಹಿಂದೆ ಜಟಾಪಟಿ ಶುರುವಾಗಿತ್ತು. ಕೆಲವೊಂದಿಷ್ಟು ಫೋಟೋಗಳನ್ನು ಇವರೂ ವೈರಲ್ ಮಾಡಿದರು, ಮತ್ತು ಅವರೂ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದರು. ಈಗ ನೋಡಿದ್ರೆ ಹಿನ್ನಡೆಯಾಗಿದೆ.